ವಿಮಾನದಲ್ಲಿದ್ದ ಇಬ್ಬರು ಸಹ ಪ್ರಯಾಣಿಕರು ಮಧ್ಯದ ಅಮಲ್ನಲ್ಲಿ ತಮಗೆ ಕಿರಿಕಿರಿ ಉಂಟು ಮಾಡಿದ ಘಟನೆಯನ್ನ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ವಿಶ್ವನಾಥನ್ ಅವರು ಇತ್ತೀಚೆಗೆ ಕೋರ್ಟ್ನಲ್ಲಿ ನೆನಪಿಸಿಕೊಂಡಿದ್ದಾರೆ. ಅಶಿಸ್ತಿನಿಂದ ವರ್ತಿಸುವ ವಿಮಾನ ಪ್ರಯಾಣಿಕರನ್ನು ನಿಭಾಯಿಸುವುದಕ್ಕೆ ಅಗತ್ಯ ಕ್ರಮವನ್ನ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿ ವಿಚಾರಣೆಯ ವೇಳೆ ನ್ಯಾಯಮೂರ್ತಿ ವಿಶ್ವನಾಥನ್ ಅವರು ತಮಗಾದ ಕಹಿ ಅನುಭವವನ್ನು ವಿವರಿಸಿದರು. ಬಿಗ್ ಬಾಸ್ ಮನೆಯಲ್ಲಿ ಈಗ ಎರಡು ಬಣಗಳು ಇವೆ. ಒಂದು ಮಹಾರಾಜ ಮಂಜಣ್ಣನ ಟೀಮ್ ಆದರೆ ಮತ್ತೊಂದು ಯುವರಾಣಿ ಮೋಕ್ಷಿತಾ ಟೀಮ್. ಇದೀಗ ಈ ಎರಡು ತಂಡಗಳ ನಡುವೆ ಹಣಾಹಣಿ ನಡೀತಾ ಇದೆ. ಇದೀಗ ಬಿಗ್ ಬಾಸ್ ಮಣ್ಣಿನ ಅಸ್ತ್ರ ಎಂಬ ಟಾಸ್ಕ್ ನೀಡಿದ್ದು ಇದರಲ್ಲಿ ಮಾತಿಗೆ ಮಾತು ಬೆಳೆದು ರಜತ್ ಮತ್ತು ಮಂಜು ಮಾತಿನ ಚಕಮಕಿ ನಡೆಸಿದ್ದಾರೆ. ಯುವರಾಣಿ ತಂಡದಲ್ಲಿ ಇರುವಂತಹ ರಜತ್ ಮಂಜು ಟೀಮ್ಗೆ ವಾರ್ನಿಂಗ್ ಕೊಟ್ಟಿದ್ದಾರೆ. ಯಾರಾದ್ರೂ ತಳ್ಳಿದ್ರೆ ನಾನು ಕೂಡ ಸರಿಯಾಗಿ ತಳ್ಳುತ್ತೇನೆ, ಬುರ್ಡೆ ಗಿರ್ಡೆ ಎಲ್ಲ ಒಡೆದು ಹೋಗ್ಬೇಕು ಅಂತ ರಜತ್ ಹೇಳಿದ್ದಾರೆ. ಬಿಜೆಪಿ ಬಣ ರಾಜಕೀಯ ಆರಂಭವಾಗಿ ಎಷ್ಟೋ ದಿನಗಳಾದರೂ ಕೂಡ ಎರಡು ಬಣಗಳನ್ನ ಕರೆದು ಬುದ್ಧಿ ಹೇಳುವ ಅಥವಾ ಎಚ್ಚರಿಕೆ ನೀಡುವ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ಕಡೆಯಿಂದಲೂ ಆಗ್ತಾ ಇಲ್ಲ ಏನೋ, ಅಥವಾ ಮಹಾರಾಷ್ಟ್ರದ ಸರ್ಕಾರ ರಚನೆಯ ನಂತರ ಕರ್ನಾಟಕ ಬಿಜೆಪಿ ವಿಚಾರಕ್ಕೆ ತಲೆ ಹಾಕಿದ್ರು ಹಾಕಬಹುದು. ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ನೇರವಾಗಿ ಯಡಿಯೂರಪ್ಪ ಮತ್ತು ಅವರ ಕುಟುಂಬದ ವಿರುದ್ಧ ತಿರುಗಿ ಬೀಳಲಾರಂಭಿಸಿ ವರ್ಷಗಳು ಮೇಲಾದವು. ಮೊದಲು ಅವರೊಬ್ಬರೇ ಇದ್ರು, ಈಗ ಅವರ ಪಾಳ್ಯಕ್ಕೆ ಇನ್ನಷ್ಟು ಅತೃಪ್ತರು ಬಂದು ಸೇರಿದ್ದಾರೆ. ಸರ್ಕಾರದ ಕೆಲವರು ಸಚಿವರ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನಗಳು ಇವೆ. ಸಚಿವರು ತಮ್ಮ ಜವಾಬ್ದಾರಿಯನ್ನು ಸೂಕ್ತವಾಗಿ ನಿಭಾಯಿಸುತ್ತಿಲ್ಲ ಎಂಬ ಆರೋಪಗಳು ಇವೆ. ಅಷ್ಟೇ ಅಲ್ಲ, ಕೆಲವು ಜಿಲ್ಲೆಗಳಲ್ಲಿ ಸಂಪುಟ ಸೇರುವುದಕ್ಕೆ ಪ್ರಭಾವಿ ಶಾಸಕರು ಪ್ರಯತ್ನ ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಂದಿಟ್ಟುಕೊಂಡು ಸಂಪುಟ ಪುನಾರಚನೆ ಮಾಡುವ ಸಾಧ್ಯತೆ ಇದೆ. ಈ ಕುರಿತು ಸದ್ಯದಲ್ಲೇ ಸಿಎಂ ಡಿಸಿಎಂ ದೆಹಲಿ ಭೇಟಿಗೆ ಹೊರಟಿದ್ದಾರೆ ಎನ್ನಲಾಗಿದೆ.